ಅಂದರೆ ಬೇಸಿಕ್ ಸ್ಕೆಚಸ್ಗಳನ್ನು ಮಾಡೋದು ತುಂಬ ಕಷ್ಟ, ಮಾಡೋಕ್ಕೆ ಆಗಲ್ಲ ಅಂತ ಅನ್ನೋರಿಗೆ ತುಂಬ ಬೇಸಿಕ್ ಸ್ಕೆಚಸ್ಗಳನ್ನು ಮಾಡ್ಕೋಬೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಫಸ್ಟ್ ಬೇಸಿಕ್ ಸ್ಕೆಚಸ್ ಅಂದರೆ ಪೆನ್ಸಿಲ್ಸ್ಗಳನ್ನು ತಗೋಬೇಕಾಗತ್ತೆ. ಇದು ನಿಮಗೆ ಮಾರ್ಕೆಟಲ್ಲಿ ತುಂಬ ಕಡಿಮೆ ಬೆಲೆನಲ್ಲಿ ಸಿಗುತ್ತೆ. ರೇಟ್ ಬಂದು 60 ರುಪೀಸ್. ನಿಮಗೆ ಈ ಥರ ಎಲ್ಲ ಶೇಡ್ಸ್ಗಳು ಕೂಡ ಸಿಗುತ್ತೆ. ಓಕೆ, ಜಸ್ಟ್ ಪೆನ್ಸಿಲನ್ನು ಇದಕ್ಕೆ ಲೀವ್ಸ್ಗಳಿಗೆ ಯೂಸ್ ಮಾಡಿದ್ದೀನಿ ಆ್ಯಂಡ್ ಹೇರ್ಗೆ ಆ್ಯಂಡ್ ಐಸಿಗೆ ಮಾತ್ರ. ಆ್ಯಂಡ್ ಇಲ್ಲಿ ಬಿಂದಿಗೆ ಮೇಲೆ ಏನಾದರೂ ಸ್ವಲ್ಪ ಕ್ರಿಯೇಟಿವ್ ಆಗಿರಲಿ ಅಂತ ಬಿಂದಿಗೆ ಮೇಲೆ 10B ಪೆನ್ಸಿಲ್ಸನ್ನು ಯೂಸ್ ಮಾಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ 2B ಆ್ಯಂಡ್ 4B ಪೆನ್ಸಿಲ್ಸ್ಗಳನ್ನು ಯೂಸ್ ಮಾಡಿರೋದು. ನಿಮಗೆ ಫೋನಲ್ಲಿ ಕಾಣಿಸ್ತಲ್ಲ ಅನ್ಸುತ್ತೆ, ನಾನು ಫುಲ್ ಬಾರ್ಡರ್ ಟೇಪನ್ನು ಹಾಕಿ ಅದನ್ನು ರಿಮೂವ್ ಮಾಡಿರೋದು. ಆ್ಯಂಡ್ ನೆಕ್ಸ್ಟ್ ಇದನ್ನೆಲ್ಲ ಬ್ಯಾಕ್ಗ್ರೌಂಡು HB ಪೆನ್ಸಿಲಿಂದ ಶೇಡ್ ಕೊಟ್ಟಿದ್ದೀನಿ. ಮೇ ಬಿ ನಿಮ್ಗೆ ಇಲ್ಲಿ ಕಾಣಿಸ್ತದೆ ಅನ್ಸುತ್ತೆ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲೆಲ್ಲ ನಿಮಗೆ ಶೇಡಿಂಗ್ ಇದೆ. ಕಾರ್ನರ್ ಫುಲ್ ಶೇಡಿಂಗನ್ನು ಕೊಟ್ಟಿರ್ತೀವಿ. ಇಲ್ಲೆಲ್ಲ 2B HB ಪೆನ್ಸಿಲ್ಸ್ಗಳನ್ನ ಯೂಸ್ ಮಾಡಿರೋದು. ಎಲ್ಲ ಆಲ್ಮೋಸ್ಟ್ 4B 8B 10B ಪೆನ್ಸಿಲ್ಸ್ಗಳನ್ನ ಯೂಸ್ ಮಾಡಿರೋದು. ಇದೆಲ್ಲ 10B ಆ್ಯಂಡ್ ಇದು 6B ಪೆನ್ಸಿಲ್ಸು. ಇದೆಲ್ಲ 8B ಪೆನ್ಸಿಲ್ಸ್ಗಳನ್ನ ಯೂಸ್ ಮಾಡಿರೋದು. ಇದೆಲ್ಲ ಜಸ್ಟ್ ಈ ಚಿಕ್ಕ ಪೆನ್ಸಿಲ್ ಬಾಕ್ಸನ್ನು ಇಟ್ಕೊಂಡೆ ಪೇಂಟಿಂಗ್ ಸ್ಕೆಚಸ್ಗಳನ್ನ ಮಾಡಿರೋದು. And next, yes. ಇದೊಂದು ಸೀತೆ ರಾಮಗೋಸ್ಕರ ಕಾಯ್ತಾ ಇರೋ ಕಾನ್ಸೆಪ್ಟ್ ಇದು. ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಇಟ್ಟಿಗೆಗಳನ್ನ ಜೋಡಿಸಿರೋ ಥರ, ಆಮೇಲೆ ಇಲ್ಲಿ ಸಣ್ಣದಾಗಿ ದೀಪ ಉರಿತಾ ಥರ ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ. ಸಣ್ಣದಾಗಿ ದೀಪ ಉರಿತಾ ಥರ ಕಾಣಿಸ್ತಿದೆ. ನೆಕ್ಸ್ಟ್ ಇಲ್ಲೆಲ್ಲ ಶೇಡಿಂಗ್ಸ್ಗಳನ್ನ ಕೊಟ್ಟಿದ್ದೀವಿ. ಇಲ್ಲೆಲ್ಲ 10B ಪೆನ್ಸಿಲ್ಸ್, ಇಲ್ಲೆಲ್ಲ 4B ಆ್ಯಂಡ್ ಇಲ್ಲೆಲ್ಲ ಔಟ್ಲೈನ್ ಬಂದು ಯಾವಾಗಲೂ ನಾನು 8Bನಲ್ಲೇ ಯೂಸ್ ಮಾಡೋದು. ಇದೆಲ್ಲ ಕಂಪ್ಲೀಟ್ 8B. ಸೊ ಡಾರ್ಕ್ ಆಗಿ ಎಲ್ಲೆಲ್ಲಿ ಹೈಲೈಟ್ ಆಗಬೇಕು ಅದೆಲ್ಲ ಬಂದು 10B or 8B ಪೆನ್ಸಿಲ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ವಿ. ಕೃಷ್ಣ ತುಂಬ ಇಷ್ಟವಾದ ಪೇಂಟಿಂಗ್ ಇದೆ, ಸ್ಕೆಚಸ್ ಇದೆ ನನಗೆ. ಯಾಕೆ ನಮಗೆ ಸ್ಕೆಚ್ ಕೃಷ್ಣ ಅಷ್ಟೊಂದು ಇಷ್ಟ ಅಂತ ಹೇಳಿದ್ರೆ ತುಂಬ ತುಂಬ ಇಷ್ಟ ಆಗೋದಂದ್ರೆ ಕೃಷ್ಣನೇ. ಸೊ ನನ್ನ ಹತ್ರ ಆಲ್ಮೋಸ್ಟ್ ಇರೋದೆಲ್ಲ ಬರೀ ಕೃಷ್ಣ ಪೇಂಟಿಂಗ್ಸು, ಕೃಷ್ಣ ಸ್ಕೆಚಸ್ಗಳಿರೋದು. ಸೊ ಯಾರಿಗಾದ್ರು ಬೇಕಾದ್ರೆ ಹೇಳಿ. ಇದು ಅಷ್ಟೇ, ಇದೆಲ್ಲ ಒಂದು 10B 6B 8B ಆ್ಯಂಡ್ ಇದೆಲ್ಲ ಆಬ್ವಿಯಸ್ಲಿ 10B ಆ್ಯಂಡ್ ಈ ನಿಮಗೆ ಕಾಣಿಸ್ತಿದೆಯಾ? ಎಸ್, ಇದೆಲ್ಲ 10Bನಲ್ಲಿ ಮಾಡಿ, ಅರ್ಧ 10Bನಲ್ಲಿ ಮಾಡಿ, ಇದೆಲ್ಲ 4Bನಲ್ಲಿ ಮಾಡಿರೋದು. ಇದನ್ನೇನಾದ್ರು ನಿಮಗೆ ಡ್ರಾ ಮಾಡ್ತಾರೆ ವಿಡಿಯೋ ಬೇಕು ಅಂದರೆ ಹೇಳಿ, ಶೇರ್ ಮಾಡ್ತೀನಿ. ಈ ಸ್ಕೆಚ್ ನಾನು ಅಷ್ಟೊಂದು ಪೆನ್ಸಿಲ್ಸ್ಗಳನ್ನ ಯೂಸ್ ಮಾಡಿಲ್ಲ. ಜಸ್ಟ್ 2 or 3 ಪೆನ್ಸಿಲ್ಸ್ ನಾನು ಜಾಸ್ತಿ ಯೂಸ್ ಮಾಡೋದು. ಇಲ್ಲೆಲ್ಲ ಶೇಡಿಂಗೆಲ್ಲ ಜಸ್ಟ್ 2B 4B ಪೆನ್ಸಿಲ್ಸನ್ನು ಯೂಸ್ ಮಾಡೋದು. ಆ್ಯಂಡ್ ಹೇರ್ಗೆ ಆ್ಯಂಡ್ ಎಲ್ಲಾದರೂ ಇಲ್ಲಿ ಈ ಥರ ಡಾರ್ಕ್ ಇಲ್ಲೆಲ್ಲರೂ ಬೇಕು ಅಂದರೆ ಔಟ್ಲೈನ್ ಎಲ್ಲಾದರೂ ಬೇಕು ಅಂದರೆ ಮಾತ್ರ ನಾನು ಯೂಸ್ ಮಾಡೋದು 10B.
ಅದರ್ವೈಸ್ ನಾನು ಯೂಸ್ ಮಾಡೋದೆಲ್ಲ 4B ಪೆನ್ಸಿಲ್ಸ್. ಇದು ಮಾಡಿರೋದು 10B ಆ್ಯಂಡ್ ದಿಸ್ ಇಸ್ ಆಲ್ಸೋ 10B ಆ್ಯಂಡ್ ಇದೆಲ್ಲ ಬಂದು 4B ಪೆನ್ಸಿಲ್ಸ್. ಇದೆಲ್ಲ 4B 6B 8B ಪೆನ್ಸಿಲ್ಸ್ ಎಲ್ಲ ಮಾತ್ರ ಯೂಸ್ ಮಾಡಿರೋದು. ಈ ನವಿಲುಗರಿಗೆಲ್ಲ ಜಸ್ಟ್ ಫಾರ್ ಶೇಡಿಂಗ್ಸ್ ಅಷ್ಟೇ ಈ ಥರ ಇದೆಲ್ಲ ಯೂಸ್ ಮಾಡಿರೋದು 4B ಪೆನ್ಸಿಲ್ಸ್. ಇದೆಲ್ಲ ಬಂದು ನಿಮಗೆ ಇಲ್ಲಿ ಡಾರ್ಕ್ ಕಾಣಿಸ್ತಿದೆಯಲ್ಲ, ಈ ಡಾರ್ಕ್ ಎಲ್ಲ 4B 8B 6B ಮಾಡಿರೋದು. ನೆಕ್ಸ್ಟ್ ಇಲ್ಲೆಲ್ಲ ಅಂತ ಬಂದರೆ ಸ್ಯಾರಿ ತುಂಬ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ತಾ ಇರೋ ಥರ ಕಾಣಿಸ್ತಿದೆಯಾ? ಎಸ್, ಈ ಲೈನ್ಸ್ಗಳೆಲ್ಲ ಮೇಲ್ಗಡೆ ಜಸ್ಟ್ ಫಾರ್ ಟ್ರಾನ್ಸ್ಪರೆಂಟ್ಗೋಸ್ಕರ ಹಾಕಿರೋದು ಅಷ್ಟೇ. ಹೇಗೆಲ್ಲ 10B ಪೆನ್ಸಿಲ್ ಆ್ಯಂಡ್ ಇದನ್ನೆಲ್ಲ ಯೂಸ್ ಮಾಡಿರೋದು 8B 6B ಪೆನ್ಸಿಲ್ಸು. ನೆಕ್ಸ್ಟ್ ವಾಸ್ ಅನದರ್ ಕೃಷ್ಣ ಬೆಂಗಳೂರು ತುಂಬ ಕ್ಯೂಟ್ ಆಗಿ ಬಂದಿರೋದು ಅಂದರೆ ಕೃಷ್ಣನ್ ಐಸ್ ತುಂಬ ಕ್ಯೂಟ್ ಅನ್ಸುತ್ತೆ ನನಗೆ. ಈ ಸ್ಕೆಚಸ್ ನೋಡಿದ್ರೆ ಬೇಸಿಕಲಿ ಇದೆಲ್ಲ ನನ್ನ 2020 ನೀವು ನೋಡ್ಬೋದು, ಇಲ್ಲಿ 2020 ಡ್ರಾ ಮಾಡಿರೋದು. ಇದೆಲ್ಲ ಜಸ್ಟ್ ಫಾರ್ ಮಿಡ್ ನೈಟ್ ಸ್ಕೆಚಸ್ ಅಷ್ಟೇ. ಮಾರ್ನಿಂಗ್ ಟೈಮಲ್ಲೆಲ್ಲ ಬೇರೆ ವರ್ಕ್ ಮಾಡಿಕೊಂಡು ಮಿಡ್ ನೈಟಲ್ಲಿ ಈ ಥರ ಸ್ಕೆಚಸ್ಗಳನ್ನ ಡ್ರಾ ಮಾಡ್ತಾ ಇದ್ದು. ಯಾಕಂದರೆ ಆರ್ಟಿಸ್ಟ್ಗಳಿಗೆ ಪೇಷನ್ಸ್ ತುಂಬ ಮುಖ್ಯ. ನೀವೇನು ಕಲಿತೀರೋ ಇಲ್ವೋ, ನೀವು ಆರ್ಟಿಸ್ಟ್ ಆಗ್ತಿದ್ದೀರಾ ಅಂದರೆ ಫಸ್ಟ್ ಪೇಷನ್ಸನ್ನು ಕಲೀರಿ. ಪೇಷನ್ಸ್ ಇದ್ದರೆ ನೀವು ಈ ಥರ ಸಾವಿರಾರು ಪೇಂಟಿಂಗ್ಸ್ಗಳನ್ನ ಮಾಡ್ಕೋಬೋದು. ಮಿಡ್ ನೈಟ್ ಆದರೆ ಯಾವುದು ಸೌಂಡ್ ಇರಲ್ಲ ಅಂತ ನಾನು ಮಿಡ್ ನೈಟ್ ಸ್ಕೆಚಸ್ಗಳನ್ನ ಮಾಡಿಟ್ಕೊತಾ ಇದ್ದೆ. ಎಸ್, ಕಮ್ ಟು ದ ಪಾಯಿಂಟ್. ಇದೆಲ್ಲ 10B ಪೆನ್ಸಿಲ್ ಅಫ್ಕೋರ್ಸ್. ನೆಕ್ಸ್ಟ್ ಇದು ಸ್ವಲ್ಪ ಜಾಸ್ತಿನೇ 10B ಯೂಸ್ ಮಾಡಿದ್ದೀನಿ. ಯಾಕಂದರೆ ತುಂಬ ಹೈಲೈಟ್ ಮಾಡುವಂಥದ್ದು ಯಾವ್ಯಾವ ಇದೆ ಅಂದರೆ ಈ ಫ್ಲವರ್ಸ್ ಆಗಲಿ, ಈ ಫ್ಲವರ್ಸ್ ಮಧ್ಯ ನವಿಲ್ಗರಿ, ಪೆನ್ಗಳು, ಔಟ್ಲೈನ್ ಆಲ್ಮೋಸ್ಟ್ ಎಲ್ಲ ನಾನು 10B ಮಾಡೋದು. ಯಾಕಂದರೆ ನಮ್ಗೆ ಔಟ್ಲೈನ್ ತುಂಬ ಮುಖ್ಯ ಆಗಿರುತ್ತೆ ಸ್ಕೆಚಸ್ ಅವ್ರಿಗೆ. ಔಟ್ಲೈನ್ ಬಿಟ್ಟು ನಾವು ಯಾವುದನ್ನು ಬಿಟ್ಟು ಮುಂದಕ್ಕೆ ಹೋಗೋಕ್ಕಾಗಲ್ಲ. ಎಸ್, ಇವತ್ತಿನ ವೀಡಿಯೋನಲ್ಲಿ ನಿಮಗೆ ಕಂಪ್ಲೀಟ್ ಬೇಸಿಕನ್ನು ಹೇಳ್ಕೊಟ್ಟಿದ್ದೀವಿ. ಎಸ್, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.